ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ. ಆದರೆ ನಾನು ನನ್ನ ಮತದಾರರಿಗೆ ಈ ಭಾಗದ ಭಾಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಬಂದರು. ಅವರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ. ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹರ್ಕೊಂಡು ಅಂಗಿ ಹರ್ಕೊಂಡು ಚುನಾವಣೆಯಲ್ಲಿ ನನ್ನ ಗೆಲ್ಚಾರ. ಅವ್ರು ಎಷ್ಟು ಸೇವೆ ಮಾಡಿದ್ರು ಅದು ಕಡಿಮೆನೇ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೀನಿ. ಗ್ಯಾರಂಟಿ ಯೋಜನೆಗಳು ನಮಗೆ ಕೈ ಹಿಡಿತಾವೆ ಅಂತೇಳಿ ಕಾಂಗ್ರೆಸ್ ಅವರು ಭಾವಿಸಿದ್ರು. ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯಾರ, ಇಲ್ಲ ಅಂತಲ್ಲ, ಕೆಲಸ ಮಾಡಿ ಕೈ ಹಿಡ್ದದ ಅವ್ರಿಗಿಲ್ಲ. ಅವ್ರು ಭಾಳ ಆದ್ರೆ 4 ಬೇಡ 5 ಬರ್ತಿದ್ವು ಅಷ್ಟೇ, ಅವ್ರು ಹಿಡ್ದಿದ್ದಿಲ್ಲ. ಅವ್ರು ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ. ಕಡಿಮೆ ಮತ್ತು ನೀನೇ ಹೇಳಿದಿಲ್ಲಪ್ಪ ಮರಯ, ನೀನೇ ಹೇಳಿದಿಲ್ಲ ಅದರ ಪರಿಣಾಮ. ಈಗ ಸತತ 4ನೇ ಬಾರಿ ಹಾಕಿದ್ರಿ, ನಿಮ್ಮ ಮುಂದಿನ ಸವಾಲು ನನ್ನ ಮುಂದಿನ ಆಯ್ತು. ಈಗ 4ನೇ ಬಾರಿ ಇದು ನಾನು ಗೆಲ್ತೀನಿ. ಜನ ಏನು ಹೇಳ್ತಾರೆ ಅಷ್ಟು ಕೆಲಸ ಮಾಡ್ತೀನಪ್ಪ. ನನ್ನದೇ ಅನ್ನತಕ್ಕಂಥದ್ದು ಯಾವುದೂ ಅಜೆಂಡಾ ಇಲ್ಲ. ಜನ ಈ ಕ್ಷೇತ್ರದಾಗ ಜನ ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀನಿ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸಚಿವ ಸ್ಥಾನದ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡೋಂಗಿಲ್ಲ. ನಿಮ್ಗೆ ಗೊತ್ತೇ ಅದಲ್ಲ, ನಾನೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೆಲ್ಲ ಜನರ ಸೇವೆ ಮಾಡೋದು ನಾನು ಇಚ್ಛೆ ಅದ ಮಾಡ್ಕೊಂಡು ಅದೀನಪ್ಪ ಅಷ್ಟೇ. ಹಾಕ್ಬಿಟ್ಟು ಅವ್ರಿಗೆ ಬಿಟ್ಟದ್ದು ಸರ್. ದೇಶದ ಫಲಿತಾಂಶ ನಾನೇನು ಹೇಳಿ, ನನ್ನ ಕ್ಷೇತ್ರದ ಹೇಳ್ತೀನಪ್ಪ ಅದೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಅಲ್ಲಪ್ಪ ND ಮಂತ್ರಿಕೂಟ ನೀವು ನೋಡ್ತಿರಲ್ಲ, ಎಲ್ಲ ಚೆನ್ನಾಗಾಗ್ಯದ. ಏನಾಗ್ಯದ? ಚೆನ್ನಾಗಾಗ್ಯದ. ಇಷ್ಟೇ ನಾವು ಏನು ಅಪೇಕ್ಷೆ ಇಟ್ಟಿದ್ದೆವೋ ಅಷ್ಟು ಬಹುಮತ ಆಗಿಲ್ಲ ಅನ್ನೋದು ಹೇಳ್ಬೋದು ಸ್ಪಷ್ಟ.